ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದಲ್ಲೇ ಇರುವಂತಹ 10 ಹಲವು ಕಾರ್ಯಕ್ರಮಗಳಲ್ಲಿ ಇವತ್ತು ಪಾರಂಪರಿಕ ನಡಿಗೆ ಜೊತೆಗೆ ಟಾಂಗಾ ಸವಾರಿ ಕಾರ್ಯಕ್ರಮ ಕೂಡ ಇದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ನಟರಾದಂತಹ ಪ್ರಕಾಶ್ ತುಂಬಿನಾಳ್ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ನೀವು ಅವ್ರನ್ನ ಸೂ ಫ್ರಮ್ ಸೋ ಚಿತ್ರದಲ್ಲಿ ರಂಪಣ್ಣ ಅಂತಲೇ ಖ್ಯಾತಿ ಹೊಂದರು. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನೀವು ಕೂಡ ಫ್ಯಾಮಿಲಿ ಸಮೇತ ಬಂದಿದ್ದೀರಿ ಸರ್. ತುಂಬ ಖುಷಿ ಆಗ್ತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಫಸ್ಟ್ ಟೈಮ್ ನಾನು ಭಾಗಿಯಾಗ್ತಾ ಇರೋದು. ಸೊ ಇದು ನನ್ನ ಭಾಗ್ಯ ಅಂತ ತಿಳ್ಕೊಳ್ತೀನಿ. ತುಂಬ ಎಕ್ಸೈಟ್ ಆಗ್ತೀನಿ ನಾನು ಸರ್ ನೋಡಲಿಲ್ಲ ಇಷ್ಟವರೆಗೆ. ಆನ್ಲೈನ್ ಎಲ್ಲ ಮಾಡ್ಕೊಂಡಿದ್ದ ಯಾವುದು ಇದನ್ನ? ಇಲ್ಲ ನನಗೆ ಇಲ್ಲಿ ಕರೆ ಇತ್ತು, ಬನ್ನಿ ಅಂತ, ಅದಕ್ಕೆ ಬಂದಿದ್ದೀನಿ. ಹೇಗೆ ಅನಿಸ್ತಿದೆ ಸರ್ ಎಲ್ಲ ಪೇರ್ಗಳು ನೋಡಿ? ತುಂಬಾ ಖುಷಿ ಅನಿಸ್ತಾ ಇದೆ. ಬಹುಶಃ ನಮ್ಮ ಕಲ್ಚರ್ ನೋಡೋಕೆ ಒಂದು ಖುಷಿ, ಈ ತರ ನಮ್ಮ ಪಾರಂಪರಿಕವಾದ ಉಡುಗೆ ಏನಿದೆ ಅದನ್ನ ಹಾಕೊಂಡು ಒಂದು ನೋಡುವಂತದ್ದು ಖುಷಿ. ಅದಕ್ಕೆ ನಾನು ಸಹ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಪಾರಂಪರಿಕ ಉಡುಗೆ ತೊಟ್ಬಿಟ್ಟಿದ್ರೆ ಇವತ್ತು? ಹೌದು, ನಾವು ಸಂಗೆ ಬರ್ಬೇಕಲ್ಲ. ಚಿತ್ರದಲ್ಲಿ ನೋಡಿದ್ಕು ಇಲ್ಲಿ ನೋಡಿದ್ಕು ಲಾಟ ಡಿಫ್ರೆನ್ಸ್ ಇರ್ತದಲ್ಲ ಅಂತ. ಹೌದು, ಖಂಡಿತವಾಗ್ಲು ಅದರಲ್ಲಿ ಪಾತ್ರ, ಇದು ನಿಜ ಜೀವನ. ಈಗ ನಾಡಹಬ್ಬ ದಸರಾ ಅಂತ ಅಂದ್ರೆ ನಿಮ್ಗೆ ಏನ್ ಜ್ಞಾಪಕ ಬರುತ್ತೆ? ಅಂದ್ರೆ ಒಂದಷ್ಟು ನಮ್ಮ ಲೈಫಲ್ಲಿ ಬೇರೆ ಬೇರೆ ತರ ನಾವು ಸ್ಟ್ರಗಲ್ ಮಾಡ್ತಾ ಇರ್ತೀವಿ. ದಿನ ಒಂದಷ್ಟು ಬೇರೆ ಆಲೋಚನೆಗಳು, ಕಷ್ಟಗಳು, ಕಾರ್ಪಣ್ಯಗಳು ಅದು ಇರುತ್ತೆ. ಬಟ್ ಅದರ ಮಧ್ಯೆ ಈ ಒಂದು ದಸರಾ ಅಂತ ಬಂದಾಗ ಎಲ್ಲವನ್ನು ಮರೆತು, ನಮ್ದು ಮಕ್ಕಳಿಗೆ ರಜಾ ಕೂಡ ಇರುತ್ತೆ, ಸೊ ಎಲ್ಲ ಮರೆತು ಆ ಒಂದು ಏನಿದೆ ಆ ಹಬ್ಬವನ್ನು ಸಂಭ್ರಮಿಸುವಂತ ಒಂದು ಕ್ಷಣ ಅದು. ಸೊ ಎಲ್ಲ ಮರ್ತೋಗ್ತೀವಿ. ಏನಿದೆ ನೋಡಿ, ಇಷ್ಟೊಂದು ಆಡಂಬರಗಳು. ಈಗ ನಮ್ಮ ಊರು ಮಂಗಳೂರಲ್ಲೂ ಈಗ ದಸರಾ ಜೋರಾಗೆ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಮರೆತು ಒಂದು ಸಮಯನ ಕಳೆಯುವಂತ ಒಂದು ಹೊತ್ತು. ಸೊ ತುಂಬಾ ಖುಷಿ ಆಗುತ್ತೆ ಫ್ಯಾಮಿಲಿ ಜೊತೆ ಆ ಒಂದು ಸಮಯನ ವ್ಯಯ ಮಾಡೋದಕ್ಕೆ. ಪಾರಂಪರಿಕ ಉಡುಗೆ ಮತ್ತೆ ಪಾರಂಪರಿಕ ನಡಿಗೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದೊಂದು ಅಂದ್ರೆ ಈ ತರದ್ದು ಇನ್ನೂ ಉಳ್ಕೊಂಡಿದೆ ಅಂದ್ರೆ, ನಮ್ಮ ಜೀವಂತವಾಗಿ ಉಳ್ಕೊಂಡಿದೆ. ಅದಕ್ಕೆ ನಮ್ಮ ಮೈಸೂರು ಪ್ರಮುಖ ಒಂದು ಕಾರಣವಾಗಿರುತ್ತೆ. ಇಡೀ ನಿಮಗೆ ಗೊತ್ತು, ಇಡೀ ವಿಶ್ವದಲ್ಲೇ ಒಂದು ಬೇರೆ ತರದ ಒಂದು ಹೆಸರಿದೆ ನಮ್ಮ ಮೈಸೂರಿಗೆ. ಸೊ ಸಾಂಸ್ಕೃತಿಕ ನಗರಿ ಅಂತಾನೆ ನಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಕರೀತಾರೆ. ಸೊ ಅದು ಉಳ್ಕೊಂಡಿದೆ ಅಂದ್ರೆ ನಮ್ಮ ಮೈಸೂರಿಂದಾನೆ. ಇನ್ನು ಮುಂದಿನ ಪೀಳಿಗೆಗೆ ಇದೊಂದು ಮಾದರಿ ಆಗುತ್ತೆ. ಈ ತರ ನಾವು ಇದನ್ನು ಕಂಟಿನ್ಯೂ ಮಾಡ್ತಾ ಹೋದ್ರೆ ಸೊ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಪಾರಂಪರ್ಯ ಏನು, ನಮ್ಮ ಉಡುಗೆ ತೊಡುಗೆ ಏನು ಅಂತದ್ದು. ಸೊ ನೋಡೋಕೆ ಒಂದು ಹಬ್ಬ. ದಾಂಪತ್ಯ ಸರ್ ತಮ್ಮ? ನಮ್ಗೆ ಈಗ ಮದುವೆಯಾಗಿ 17 ವರ್ಷ ಆಯ್ತು. 17 years. ಯಾ, ಡೆಫಿನೆಟ್ಲಿ. ಜೊತೆಲಿ ನವ ಜೋಡಿಗಳೆಲ್ಲ ನೋಡಿದ್ರಲ್ಲ, ಹೇಗೆ ಅನಿಸ್ತು? ಖುಷಿ ಆಗ್ತಿದೆ. 100 ವರ್ಷ ಹೀಗೆ ಬಾಳಲಿ, ಅವರ ದಾಂಪತ್ಯ ಜೀವನ ಕೂಡ ತುಂಬಾ ಚೆನ್ನಾಗಿ ಆಗ್ಲಿ ಅಂತ ದೇವರ ಹತ್ರ ಬೇಡ್ಕೊಳ್ತೇನೆ. ಮೇಡಮ್, ನೀವ್ ಹೇಳಿ ಮೇಡಮ್, ಏನ್ ಖುಷಿ ಇದ್ದೀರಾ? ಖುಷಿ ಇದೆ. ಕಾರ್ಯಕ್ರಮ ಆಗಮಿಸಿದ್ರೆ ಜೊತೆಲಿ ದಾಂಪತ್ಯ ಸಮೇತ ಪಾರಂಪರಿಕ ನಡಿಗೆಗಳ ಬಗ್ಗೆ ಇದು ಗೊತ್ತಾ ಮೇಡಮ್? ಮೈಸೂರಿನ ಕಟ್ಟಡಗಳು, ಅದ್ರ ಬಗ್ಗೆ ಇದಿಷ್ಟು ಹಿರಿಯ ಕಲಾವಿದರ ದಂಪತಿಗಳ ಮಾತು. ಅವರು ಪಾರಂಪರಿಕ ನಡಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ. ಆ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಚಾಲನೆಯಲ್ಲಿ ಭಾಗಿಯಾಗಿ ಅಡಿಯನ್ನ ಇಡುವಂತ ಕೆಲಸ ಕೂಡ ಮುಂದಾಗ್ತಿದ್ದಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.